ಹೇಗಿದ್ದೀರಾ? ನಾವಿವತ್ತು ಒಂದು ಚಾಲೆಂಜ್ ಆಡ್ತಾ ಇದ್ದೀವಿ. ಹೆಲೋ. ಏನಮ್ಮ ಚಾಲೆಂಜ್? ಇವತ್ತು ಈಗ ಎಲ್ಲರಿಗೂ ಗಾದೆ ಮಾತು ಬರುತ್ತಲ್ಲ, ಗಾದೆ ಮಾತು ಅಂದ್ರೆ ಒಂದು ಗಾದೆನೇ ಇದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಸೊ ಇವತ್ತು ಗಾದೆ ಚಾಲೆಂಜ್ ಆಡ್ತಾ ಇದೀವಿ. ಅಂದ್ರೆ ಸೊ ಫಸ್ಟ್ ಈಗ ಕನ್ನಡದಲ್ಲೇ ಗಾದೆ ಎಲ್ಲ ಇರೋದು, ಇಂಗ್ಲಿಷಲ್ಲಿ ಇಲ್ಲ. ಈಗ ಧನ್ಯ ಮತ್ತೆ ಅಪ್ಪಾಜಿ ಒಂದು ಟೀಮು, ನಾನು ಅಮ್ಮ ಒಂದು ಟೀಮು. ಈಗ ನಾವೆಲ್ಲರೂ ಇಂಗ್ಲಿಷಲ್ಲಿ ನಾನು ಅಮ್ಮ ಟೀಮ್ ಮಾಡಿಕೊಂಡು ಯೋಚನೆ ಮಾಡಿ 10 ಗಾದೆಗಳನ್ನ ಇಂಗ್ಲಿಷ್ ಕನ್ವರ್ಟ್ ಮಾಡಿ ಬರ್ದಿಟ್ಕೊಂಡಿದೀವಿ. ಅದೇ ತರ ನಾನು ಬರ್ದಿಟ್ಕೊಂಡಿದ್ದಾರೆ. ಸೊ ಇವಾಗ ನಾವು ಒಂದು ಕ್ವಶನ್ ಅವ್ರಿಗೆ ಕೇಳಬೇಕು. ಅವ್ರಿಗೆ 1 ಮಿನಿಟ್ ಟೈಮರ್ ಇದೆ. ಆ 1 ಮಿನಿಟ್ ಟೈಮ್ ಒಳಗಡೆ ಅವ್ರು ಅದನ್ನ ಆನ್ಸರ್ ಮಾಡಬೇಕು. ಆಮೇಲೆ ಅವ್ರಿಗೆ ಅರ್ಥ ಗೊತ್ತಿತ್ತು ಅಂದ್ರೆ ಆನ್ಸರ್ ಮಾಡ್ಬೋದು. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಏನಾಗಿತ್ತು ಅದ್ರ ಎಲ್ಲಾ ಪ್ರಾಮಿಸು ಓಕೆ ಆಗಿದೆ ಅಲ್ವಾ? ಎಲ್ಲದು ನಾವೆಲ್ಲ ಕೆಲಸನೂ ಮಾಡಿದೀವಿ. ಅಮ್ಮನ ಧಾರವಾಡ ಬೇಡ ಮಾಡ್ಕೊಡ್ತಿದ್ದಾರೆ ನಿಮಗೆ. ಓಕೆ, ಸೊ ಇವಾಗ ಚಾಲೆಂಜ್ ಶುರು ಮಾಡೋಣ. ಫಸ್ಟ್ ನಾನು ನನ್ನ ಸ್ಟೋನ್ ಪೇಪರ್ ಸೀಸರ್ ಇಟ್ಕೊಳ್ಳಪ್ಪಾಜಿ. ಸ್ಟೋನ್ ಪೇಪರ್ ಸೀಸರ್. ಓಕೆ, ಧನ್ಯನೇ ಗೆದ್ದಿದ್ದು. ಧನ್ಯ ಕೇಳ್ಬೇಕೀಗ. ನಮಗೆ ಅವಳು ಇಂಗ್ಲಿಷಲ್ಲಿ ನಮ್ಗೆ ಕೇಳ್ತಾಳೆ, ನಾವು ಕನ್ನಡದಲ್ಲಿ ಅವಳಿಗೆ ಆನ್ಸರ್ ಮಾಡ್ಬೇಕು. ಅಕಸ್ಮಾತ್ ಸರಿ ಇತ್ತು ಅಂತಂದ್ರೆ ಅವಾಗ ನಮಗೆ ಒಂದು ಪಾಯಿಂಟ್. ನಾವು ಫುಲ್ ಸ್ಟ್ಯಾಂಡರ್ಡ್ ಇಂಗ್ಲಿಷಲ್ಲಿ ಬರ್ದಿರಲ್ಲ. ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ಸುಮ್ಮನೆ ಕಾಮನ್ ಇಂಗ್ಲಿಷ್, ಎಲ್ಲರಿಗೂ ಅರ್ಥ ಆಗೋ ಇಂಗ್ಲಿಷಲ್ಲೇ ಬರ್ದಿರ್ತೀವಿ. ಅರ್ಥ ಆಗೋ ತರಾನೇ ಬರ್ದಿರೋದು. ಯಾವುದು ಗ್ರಾಮರು ಆ ಥರ ನಾವು ಪ್ಯೂರಿಫೈ ಮಾಡಿ ಏನು ಬರ್ದಿಲ್ಲ. ಜಸ್ಟ್ ಕಾಮನ್ ಇಂಗ್ಲಿಷ್, ಎಲ್ಲರೂ ಹೇಗೆ ಮಾತಾಡ್ತಾರೋ ಹಾಗೆ. ಕಾಪಾಡು ಶ್ರೀ ಸತ್ಯನಾರಾಯಣ. ನಾವು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಓಕೆ, ಧನ್ಯ ಕ್ವಶನ್ ಕೇಳಿ ಇವಾಗ. 3, 2, 1. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಅಂತಂದ್ರೆ ಆರೋಗ್ಯ, ವೆಲ್ತ್ ಅಂತಂದ್ರೆ ಲೈಕ್ ಮನಿ ತರ. ಟೈಮ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಆರೋಗ್ಯವೇ ಭಾಗ್ಯ. ಕರೆಕ್ಟ್. ಓಕೆ, ನಾವು 20 ಸೆಕೆಂಡ್ಸ್ 19 to 20 ಸೆಕೆಂಡ್ಸ್ ಅಲ್ಲಿ ಕಂಡುಹಿಡಿದಿದ್ದೀವಿ. ಸೊ ನಮ್ಗೀಗ 1 ಪಾಯಿಂಟ್. ಸೊ ನೆಕ್ಸ್ಟ್ ಕ್ವಶನ್ ಅವ್ರಿಗೆ. ವೆನ್ ಟ್ರಬಲ್ ಕಮ್ಸ್ ವಿ ರಿಮೆಂಬರ್ ಗಾಡ್ಸ್. ಸಂಕಟ ಬಂದಾಗ ವೆಂಕಟರಮಣ. ಅಯ್ಯೋ, ಆನೆ ಮಾಡಿಲ್ಲ. ನಾವು ಆನೆ ಮಾಡಿಲ್ಲ, ಹಂಗೆ ಹೇಳ್ಬಿಟ್ಟಿದ್ವಿ ಇಮಿಡಿಯೇಟ್ಲಿ. ಅಯ್ಯೋ, ಓಕೆ ಓಕೆ, ಅವ್ರಿಗೆ 1 ಪಾಯಿಂಟ್, ನಮ್ಗೆ 1 ಪಾಯಿಂಟ್ ಬಂದಿದೆ. ಫಸ್ಟ್ ಹೇಳಿ, ಆಮೇಲೆ. ಯೂನಿಯನ್ ಈಸ್ ಸ್ಟ್ರೆಂತ್. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ರೈಟ್. ಸೊ ನಾವು 2 ಸೆಕೆಂಡ್ಸ್. ನಾವು ಅರ್ಥನೇ ಹೇಳಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂದ್ರೆ ನೀವೇನು ಆನ್ಸರ್ ಹೇಳ್ತೀರಾ? ಒಗ್ಗಟ್ಟಿನಲ್ಲಿ ಬಲವಿದೆ ಅಂದ್ರೆ ತುಂಬಾ ಜನ ಇದ್ರೆ ಅದು ಸಕ್ಸಸ್ ಆಗುತ್ತೆ. ತುಂಬಾ ಜನ ಅಂದ್ರೆ ಸ್ಟ್ರಾಂಗ್ ಆಗಿರ್ತವೆ ಅಂತ ಒಂದು ನಿರ್ಧಾರ ತಗೊಂಡು, ಈಗ ಒಬ್ರು ಒಂದು ವಿಷಯದ ಬಗ್ಗೆ ಹೋರಾಡಿದ್ರೆ ನೀನೇ ಹೋಗಪ್ಪ ಅಂತಾರೆ. ಅದೇ 100 ಜನ ಕೇಳಿದ್ರೆ ಭಯ ಬಿದ್ದು ಏನೋ ಎಲ್ಲ ಅಂತ ಸರಿ ಮಾಡ್ತಾರೆ. ಹಂಗೆ ಒಗ್ಗಟ್ಟಿತ್ತು ಅಂದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ಸಂಕಟ ಬಂದಾಗ ವೆಂಕಟರಮಣ. ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ನೀನು ದುಡ್ಡು ಖುಷಿಯಾಗಿದ್ದಾಗ ನಿನಗೆ ಆರಾಮಾಗಿ ಯಾರು ಚಿಂತೆ ಇಲ್ದಂಗೆ ನಿನ್ ಪಡಿ ನೀನ್ ಇರ್ತೀಯ. ಅದೇ ಕಷ್ಟ ಬಂದಾಗ ದೇವರೇ ಭಗವಂತ ಕಾಪಾಡಪ್ಪ ನನ್ನ ಹೇಳ್ತಾರೆ. ಅದೇ ಸಂಕಟ ಬಂದಾಗ ವೆಂಕಟರಮಣ. ಆರೋಗ್ಯವೇ ಭಾಗ್ಯ. ದುಡ್ಡು ಎಷ್ಟಿದ್ರೇನು ಆರೋಗ್ಯ ಸರಿ ಇಲ್ಲ ಅಂದ್ರೆ ಗೋವಿಂದ ಗೋವಿಂದ. ಸರಿ, ಆಯ್ತು. ಈಗ ನಾನು ಕೇಳಬೇಕು. ಓಕೆ, ಈಗ ಅವರಿಗೆ ಎಷ್ಟು ಪಾಯಿಂಟ್ ಬಂದಿದೆ? ಅವ್ರಿಗೆ 1, ನಮಗೆ 1 ಬಂದಿದೆ. 3 ಆಯ್ತಾರೆ. ಈಗ ನಮಗೆ ಅವ್ರಿಗೆ 2, ನಿಮಗೆ 2. 7 ಕೇಳಿದ್ರೆ ನಿಮಗೆ 2 ಪಾಯಿಂಟ್, ನಮಗೆ 1 ಪಾಯಿಂಟ್. 1 ಪಾಯಿಂಟ್. ಹೇಳಿದ್ರೆ ನಾವು ಆನ್ಸರ್ ಮಾಡ್ತೀವಿ. 3, 2, 1. ಈಗ ಫಸ್ಟ್ ಕೇಳ್ಬಿಡ್ತೀವಿ. ವೆನ್ ಏರ್ ಕಮ್ ಫ್ಲೈ ಅವೇ. ಸರಿ, ವೆನ್ ಏರ್ ಕಮ್ ಫ್ಲೈ ಅವೇ. ಇದರಲ್ಲೆಲ್ಲ ಗ್ರಾಮರ್ ಇಲ್ವೇ ಇಲ್ಲ, ತುಂಬಾ ಇಂಗ್ಲಿಷ್. ವೆನ್ ಏರ್ ಕಮ್ ಫ್ಲೈ ಅವೇ. ಗಾಳಿ ಬಂದಾಗ ತೋರಿಸು. ವೆರಿ ಕರೆಕ್ಟ್ ಆನ್ಸರ್. ಅರ್ಥ? ಗಾಳಿ ಬಂದಾಗ ತೋರ್ಕಂದ್ರೆ ನೀ ಹೆಂಗ್ ಬರ್ತದ ಪರಿಸ್ಥಿತಿ ತಕ್ಕಂಗೆ ಹೋಗ್ತು ಅಂತ. ನೆಕ್ಸ್ಟ್ ನೀನು. Barking dogs seldom bite.
dogs seldom bites. ಬೊಗಳೋ ನಾಯಿ ಕಚ್ಚೋದಿಲ್ಲ. ಓಕೆ ರೈಟ್. 7 seconds. ಅಂದ್ರೆ ಈಗ ಜಾಸ್ತಿ ಮಾತಾಡೋದ್ರಿಂದ ಸೈಲೆಂಟ್ ಆಗಿರೋರೆ ಜಾಸ್ತಿ ಬೆನ್ನಿಗೆ ಚೂರಿ ಹಾಕೋತಾರ. ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂದ್ರೆ ಸುಮ್ಮನೆ ವಟ ಅಂತ ಮಾತಾಡ್ತಲ್ಲ, ಅವ್ರ ಮಾತಾಗ ಅಷ್ಟೇ, ಅವರಿಂದ ಅಪಾಯ ಇರಲ್ಲ. ಸೈಲೆಂಟ್ ಆಗಿ ಇದ್ದು ಒಂದೇ ಹುಡುಗಿ ಹಂಗೆ ಬಾಯಿ ಹಾಕ್ಬಿಡ್ತೀನಿ ಅಂತ ಅರ್ಥ. ಅಂತ ನಾಯಿ ಅಂತ ಮನುಷ್ಯರು ಡೇಂಜರ್ ಅಂತ ಅರ್ಥ ಆಯ್ತಾ? ನಾವಲ್ಲ ಈಗ. ಓಕೆ, ಇದು ಸ್ವಲ್ಪ ಉದ್ದ ಇದೆ ಗಾದೆ. If we don't even have food to eat, but we need flower for air or jasmine for air. Okay. If we don't have food to eat, but we need flower for. If we don't even have food to eat, but we need flower for hair. ಒಟ್ಟಿಗೆ ಇಟ್ಟಿಲ್ದಿದ್ದು ಜುಟ್ಟಿ ಮಲ್ಲಿಗೆ ಹೂವು. ವೆರಿ ಗುಡ್, ಕರೆಕ್ಟ್. ಹಂಗಂದ್ರೆ ಅರ್ಥ. ಒಟ್ಟಿ ಇಟ್ಟಿಲ್ದಿದ್ದು ಜುಟ್ಟಿ ಮಲ್ಲಿಗೆ ಅಂದ್ರೆ ಇವಾಗ ನಾವು ಊಟಕ್ಕೆ ಇಲ್ದೇ ಇದ್ರು ಶೋಕಿ ಮಾಡ್ತೇವೆ ನೋಡು, ಅದಷ್ಟೇ ಸಿಂಪಲ್ ಆಗಿ. ಸೊ ಈಗ ಅವ್ರಿಗೆ 3ಗೆ 3 ಬಂದಿದೆ, ನಮಗೂ 3 ಬಂದಿದೆ. ಯಾರ್ದು ಇನ್ನೂ 0 ಅಂತ ಏನಿಲ್ಲ. ಸ್ಟಾರ್ಟ್ ಮಾಡೋದು. 3, 2, 1. Desire has no food. ಡಿಸೈರ್ ಹ್ಯಾಸ್ ನೋ ಪೂರ. ಡಿಸೈರ್ ಅಂದ್ರೆ ಕನಸುಗಳು ಆ ಥರ. ನೋ ಡಿಸೈರ್ ಹ್ಯಾಸ್ ನೋ. ಪೂರ್ ಅಂದ್ರೆ ಬಡವ. ಹ್ಯಾಸ್ ನೋ. ಡಿಸೈರ್ ಹ್ಯಾಸ್ ನೋ. ಕನಸುಗಳಿಗೆ ಕನಸುಗಳಿಗೆ ಅಂತ್ಯ. ಆಸೆಗಳಿಗೆ ಅಂತ್ಯವಿಲ್ಲ. ಆಸೆಗಳಿಗೆ ಗಾದೆ ವರ್ಡ್ ಬರ್ಲೇಬೇಕು. ಪರ್ಫೆಕ್ಟ್ ಬಂತಂದ್ರೆ ಅಷ್ಟೇ ವರ್ಡ್, ಗಾದೆನೇ ಬರ್ಬೇಕು. ಆಸೆಗೆ ಮಿತಿ ಇಲ್ಲ. ಆಸೆಗೆ ಮಿತಿ ಇಲ್ಲ. ಆಸೆ 20 ಸೆಕೆಂಡ್ ಇದೆ. ಆಸೆ ಹೇಳು, ಏನಾದ್ರು ಆಸೆ ಅವಳಿಗೆ ಗೊತ್ತಿರೋ ಸಾಧ್ಯ ಇಲ್ಲ. ಮತ್ತೆ ಹೇಳ್ತೀನಿ, desire has no poor. ಒಂದಿಂತ ನಮ್ದಲ್ಲಿ ಒಳ್ಳೆ ಕ್ವಶನ್ ಹಿಡ್ದಳಪ್ಪ. ಕನಸುಗಳಿಗೆ 3 ಕನಸು ಎಂದು ಬಡವರ. 10. ಕ್ಲೋಸ್ ಆಗಿದೆ ಸಮಯ. ಅವರು ಸೋತಿದ್ದಾರೆ. ಬಯಕೆಗೆ ಬಡವರಿಲ್ಲ. ಬಡವರಿಲ್ಲ ಅಂದ್ರೆ ಯಾರು ಆಸೆ ಇಲ್ಲದೆ ಇರೋರೇ ಇಲ್ಲ ಅಂತ, ಎಲ್ಲರೂ ಆಸೆ ಈಗ ಪಡ್ತಾರೆ. ದುಡ್ಡು ಅಂದ್ರೆ ಶ್ರೀಮಂತರು ಬಡವರು ಅಂತ ಇರ್ತೈತಿ. ಬಯಕೆ ಆಸೆ ಪಡ್ಕೊಳ್ಳೋದಕ್ಕೆ. ಅದಕ್ಕೇನು ಬಡವರು ಆದ್ರೆ ಸಾವುಕಾರ ಆದ್ರೆ ನಾನು ಇವತ್ತು ರಾಜ ಅಂದ್ರೆ ರಾಜನೇ, ಮಂತ್ರಿ ಅಂದ್ರೆ ಮಂತ್ರಿನೇ, ನಾನು ಕೋಟ್ಯಾಧಿಪತಿ ಇದ್ರೆ ಕೋಟ್ಯಾಧಿಪತಿ, ಅಷ್ಟೇ ಬಯಕೆ. ಓಕೆ, ಈಗ ಒಂದು ಸೋತಿದಾಳ ಧನ್ಯ ಭೂಮಿ. ಓಕೆ, ಇದು ಇಂಗ್ಲಿಷ್ ಅಲ್ಲಿ ಉದ್ದ ಇದೆ, ಕನ್ನಡದಲ್ಲಿ ಚಿಕ್ಕದಾಗಿದೆ. ಹೌದಾ? ಡಿಫಿಕಲ್ಟ್ ಕೇಳಬೇಡವ. ನಮಗೆ 4 ಕೇಳಿದ್ರು, ಆದ್ರೆ 3 ಮಾತ್ರ ಆನ್ಸರ್ ಮಾಡಿದ್ದು. If we even believe in thief, but we should not believe in short people. ಕಳ್ಳು ನಂಬಿದ್ರು ಕೊಳ್ಳು ನಂಬಾರ್ದು. 4 ಸೆಕೆಂಡ್ ಅಲ್ಲಿ ಹೇಳಿದೆ. ನಮಗೆ ಇಂಗ್ಲಿಷ್ ಬರಲ್ಲ, ಏನೋ ಒಂದು ವರ್ಡ್ ಅಂತ ಕಂಡು ಹಿಡ್ಕೊಂತಾನೆ ಅಷ್ಟೇ. ಗಾದೆಗಳು ಮಾತ್ರ ಸೂಪರ್ ಗೊತ್ತು ಕನ್ನಡದ. ಏನ್ ಹೇಳು ಅಂತ. ಕಳ್ಳು ನಂಬಿದ್ರು ಕುಳ್ಳು ನಂಬಾರ್ದು ಅಂದ್ರೆ ಕುಳ್ಳರು ಅಷ್ಟು ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾರೆ ಅಂತ. ಕುಳ್ಳುಕಿದ್ದರು ತುಂಬಾ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾರೆ. ಅವ್ರು ಯಾವ ಕ್ಷಣದಲ್ಲಿ ಹೆಂಗ್ ಬೇಕಲ್ಲೇ ಯೋಚನೆ ಮಾಡ್ಬೋದು ಅಂತ. ಸರಿ, ನೀವ್ ಕೇಳ್ಬೇಕೀಗ. Greed is the root cause of sorrow. ನಾವೆಲ್ಲ ಇಷ್ಟು ಈಸಿ ಇಂಗ್ಲಿಷ್ ಕೇಳ್ತಾ ಇದೀವಿ, ಅವ್ರೇನ್ ಸ್ಟ್ಯಾಂಡರ್ಡ್ ಲೆವೆಲ್ ಗೆಲ್ಲ ಹೋಗಿ. ನೀನು 9th ಸ್ಟ್ಯಾಂಡರ್ಡ್ ಅಲ್ಲ, ನೀವು ಮಾಮೂಲಿ ಇಂಗ್ಲಿಷ್ ಕೇಳ್ತಾರೆ. ಬೇರೆ ಸರಿ ಆಯ್ತು. Greed is the. ಗ್ರೀಡ್ ಅಂದ್ರೆ ಇವಳಿಗೆ ಇಂಗ್ಲಿಷ್ ಚೆನ್ನಾಗ್ ಗೊತ್ತು, ಇವಳಿಗೆ ಕನ್ನಡ ಚೆನ್ನಾಗ್ ಗೊತ್ತು. ಇವಳಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ, ಅವಳಿಗೆ ಸರಿಯಾಗಿ ಕನ್ನಡ ಅರ್ಥ ಆಗ್ತದೆ. ಗಾದೆಗಳು ಮಾತಲ್ಲೇ ಕನ್ನಡ ಹಿಂಗ್ ಮಾತಾಡ್ತೀಯ. ಬೇಗ ಕೇಳು. Greed is the root cause of sorrow. ಗ್ರೀಡ್ ಅಂದ್ರೆ ಗ್ರೀಡಿನೆಸ್ ಅಂದ್ರೆ ಜಾಸ್ತಿ ಬೇಕು ಬೇಕು ಅಂತ ಆಸೆ, ಅತಿ ಆಸೆ. ಅತಿ ಆಸೆ ಅಲ್ಲ, ಅದ್ನ ಹೇಳ್ಬೇಡ. ಅವಳಿಗೆ ಕ್ಲೂ ಕೊಟ್ರೆ ಅವಳು ಹೇಳ್ತಾಳೆ. 20 ಸೆಕೆಂಡ್ ಐತಿ. ರೂಟ್ ಆಫ್ ಸಾರೋ ಅಂತಂದ್ರೆ ಬೇಜಾರಾಗಕ್ ಒಂದು ದಾರಿ ಅಂತ. ಅದು ನೀನು
ನೀನ್ ಅವಳಿಗೆ ಕ್ಲೂ ಕೊಟ್ರೆ ಅವಳಿಗೆ ಅರ್ಥ ಆಗತ್ತೆ ಕನ್ನಡ ಗಾದೆಗಳು. ಗ್ರೀಡಿನೆಸ್ ಅಂತಂದ್ರೆ ಈಗ ಅತಿ ಆಸೆ ಅಂತ. ಇಸ್ ಎ ರೂಟ್ ಆಫ್ ಸಾರೋ ಅಂದ್ರೆ ತುಂಬಾ ಬೇಜಾರಾಗೋದಕ್ಕೆ ಅದೊಂದು ದಾರಿ ಅಂತ. ಅಷ್ಟು ಓವರ್ ಟೈಮ್ ಇಸ್ ಓವರ್. ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಮುಗೀತು. ಟೈಮ್ ಇಸ್ ಓವರ್. ಆನ್ಸರ್ ಇಲ್ಲ. ಅಯ್ಯಯ್ಯೋ ಕೇಳಿಲ್ಲ ಅಂತೆಲ್ಲ ತಂದ ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ. ಆಸೆ ದುಃಖಕ್ಕೆ ಮೂಲ. ಅದು ಗಾದೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ಗಾದೆ ಇದೆ ಅಂತ ಕೇಳ್ತಿರಲ್ಲ. ಅತಿ ಆಸೆ ಪಟ್ರೆ ಅದು ನಮಗೆ ದುಃಖ ಪಡೋ ಪರಿಸ್ಥಿತಿ ಕಾಣುವಂತೆ ಅಂತ. ಸೊ ಈಗ ನೀವು ಎಷ್ಟು ಕೇಳಿದ್ರಿ ನಮ್ಗೆ? ಈಗ ನಿಮ್ಗೆ ಒಂದು ವಾರಿ ಆಸೆ ಇಟ್ಟಿರ್ತಿ ಏನೋ ಒಂದು ವಸ್ತು ಅದೇನೋ ಹೊಡೆದೋತು ಅಥವಾ ನಾಯಿ ಸಾಕಿರ್ತಿ, ನಾಯಿ ಸತ್ತೋತು, ಅವಾಗ ದುಃಖ ಪಟ್ಟೆ ಪಡ್ತೀವಿ. ಆಮೇಲೆ ಆಸೆ ಪಟ್ಟು ಮಾಡ್ಕೊಂಡಿರ್ತಾವ ನಾವು ಅದನ್ನ. ಆತರ ಅದು ಹೊಡೆದೋಯ್ತು ಅಥವಾ ನಾಯಿ ಏನೋ ಸತ್ತೋಯ್ತು ಈ ತರ ಅಂದ್ರೆ ಅದು ಇಲ್ಲದೆ ಇದ್ದಾಗ ನಮಗೆ ದುಃಖ ಆಗುತ್ತಾನೆ. ಅದೇ ಮೂಲ. ಮೂಲ ಏನು ಎಲ್ಲಿಂದ ಬರುತ್ತೆ ದುಃಖ ಅಂತ. ಅವ್ರು 5 ಕೇಳಿದ್ರೆ ನಾವು ಬರೀ 3 ಆನ್ಸರ್ ಮಾಡಿದ್ದು. ನಾವ್ ಎಷ್ಟು ಕೇಳಿದ್ವಿ? 4 ಕೇಳಿದ್ವಿ, 4 ಆನ್ಸರ್ ಮಾಡಿದ್ವಿ. ಓಕೆ ಓಕೆ, ತುಂಬಾ ಶಾರ್ಟ್ ಅಂಡ್ ಸ್ವೀಟ್. ಓಕೆ, ತುಂಬಾ ಶಾರ್ಟ್ ಅಂಡ್ ಸ್ವೀಟ್. ವಿ ಡೋಂಟ್ ಹ್ಯಾವ್ ಎನಿ ಮೆಡಿಸಿನ್ ಫಾರ್ ಡೆತ್. ವಿ ಡೋಂಟ್ ಹ್ಯಾವ್ ಎನಿ ಮೆಡಿಸಿನ್. ಸಾಯಕ್ಕೆ ಮಾತ್ರ ಇಲ್ಲ. ಮಾತ್ರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಮೆಡಿಸಿನ್. ಕರೆಕ್ಟ್ ಗಾಳಿ ಗೊತ್ತಾಗಬೇಕಲ್ಲ, ಸುಮ್ಮನೆ ಹೇಳೋದಲ್ಲ. ವಿ ಡೋಂಟ್ ಹ್ಯಾವ್ ಸಾವಿಗೆ ದುಃಖವಿಲ್ಲ. ನೀ ಹೇಳ್ಬೇಡಿದ್ರೆ ಅವಳು ಇಂಗ್ಲಿಷ್ ಅರ್ಥ ಮಾಡ್ಕೊಂತಾರೆ ಫಸ್ಟ್. ಸರಿ, ಹಿಂಗ್ ಉಚ್ಚ ಬಚ್ಚ ಹೇಳಂಗಿಲ್ಲ. ಹೇಳಿದ್ರೆ ಬರೀ 2 ಚಾನ್ಸ್ ಇರುತ್ತೆ. ಹೇಳ ಪರವಾಗಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಮೆಡಿಸಿನ್ ಫಾರ್ ಡೆತ್. ಕೇಳಿದ್ದೀನಿ ಬರ್ತಾ ಇಲ್ಲ. ಡೋಂಟ್ ಹ್ಯಾವ್ ಮೆಡಿಸಿನ್ ಫಾರ್ ಡೆತ್. ಸಾವಿಗೆ ಯಾವುದೇ ಗುಳಿಗೆ ಇಲ್ಲ, ಮಾತ್ರೆ ಇಲ್ಲ. ಅಲ್ಲ ಅಲ್ಲ. ಲಾಸ್ಟ್ 20 ಸೆಕೆಂಡ್ಸ್. ಸಾವಿಗೆ ಮಾತ್ರ ಇಲ್ಲ. ಸಾವಿಗೆ ಗುಳಿಗೆ ಇಲ್ಲ. ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಸಾವಿಗೆ ಗುಳಿಗೆ ಇಲ್ಲ. ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಮೆಡಿಸಿನ್ ಫಾರ್ ಡೆತ್. ಸಾವಿಗೆ ನೀವು ಯಾಕೆ ಸಾವಿಗೆ ಅಂತಾನೆ ಹೋಗ್ತೀರಾ? ಡೆತ್ ಅಂದ್ರೆ ಸಾವಿಗೆ ಬೇರೆ ಮಾಡ್ರಿ. ಮೆಡಿಸಿನ್ ಕನ್ನಡದಾಗ ಏನಂತಾರೆ? ಮಾತ್ರ ಗುಳಿಗೆ. ಮದ್ದು ಅಂತಾರೆ. ಮರಣಕ್ಕೆ ಮರಣಕ್ಕೆ ಮದ್ದಿಲ್ಲ. ಮದ್ದಿಲ್ಲ. ಮರಣಕ್ಕೆ ಅಂತ ಹೇಳ್ಬೇಕಿತ್ತು. ಮರಣಕ್ಕೆ ನಿಜವಾಗ್ಲೂ ಗೊತ್ತಿದ್ದಲ್ಲ ಅದು. ಸರಿ. ನಂಗೂ ಗೊತ್ತಿಲ್ಲ. ಮರಣಕ್ಕೆ ಮದ್ದಿಲ್ಲ ಅಂತಂದ್ರೆ ನಾವ್ ಏನೇ ಮಾಡಿದ್ರು ಸತ್ತೋಗೆ ಹೋಗ್ತಾರೆ. ನಾವ್ ಎಷ್ಟೇ ಮದ್ದಿನ ಮಾತಾಡಿದ್ರೆ ಏನೂ ಆಗಲ್ಲ. ಅಷ್ಟೇ ಫೇತ್ ಅಂದ್ರೆ ಹಣೆ ಬರ ಅಷ್ಟೇ ಅವ್ರದ್ದು ಅಂತ. ನೀನೇ ಒಂದು ಕ್ವಶನ್ ಹೇಳಿಲ್ಲ ಅವ್ರಿಗೆ ಈಗ ಸರಿ. ಈಗ ಇಂಟರ್ವಲ್ ಅಂದ್ರೆ 5 ಕ್ವಶನ್ ಕೇಳಿದ್ವಿ, ಅವ್ರು 4 ಆನ್ಸರ್ ಮಾಡಿದ್ದಾರೆ. ಅವ್ರು ನಮಗೆ 5 ಕ್ವಶನ್ ಕೇಳಿದ್ದಾರೆ, ನಾವು ಬರೀ 3 ಕ್ವಶನ್ ಆನ್ಸರ್ ಮಾಡಿರೋದು. ಸರಿ, ಕೇಳ್ದಾನೆ. Sow the seeds to get ripe. ಆನ್ ಮಾಡಪ್ಪದಿ ಹೇಳಿ. ಏನು? Sow the seeds. Sow the seeds ಅಂತಂದ್ರೆ To get ripened fruits. ಗಿಡವಾಗಿ ಬಗ್ಗ ಅಲ್ಲ ಅಲ್ಲ. Sow the seeds ಅಂತ sow the seeds ಅಂತಂದ್ರೆ ಗಿಡ ಹಾಕೋದು ಅಂತ. sow the seeds ಗಿಡ ಹಚ್ಚೋದು ಅಂತ. ಟು ಗೆಟ್ ರೈಪನ್ ಫ್ರೂಟ್ಸ್ ಅಂದ್ರೆ ಹಣ್ಣು, ತಾಜಾ ಹಣ್ಣು ಆ ಥರ ಪಡೆಯೋದಕ್ಕೆ ಅಂತ. ಹಣ್ಣು ಪಡೆಯೋಕ್ಕೆ. ಇನ್ನೊಂದ್ಸತಿ. Sow the seeds to get ripened fruits. Sow the seeds to get ripened fruits. ಅಯ್ಯೋ ಈಸಿ. ಆನ್ ಮಾಡಿದ್ಯಾ? ಎಷ್ಟು ಟೈಮ್? ಇನ್ನು 20 ಸೆಕೆಂಡ್ ಇದೆ, 15 ಸೆಕೆಂಡ್ ಇದೆ. Sow the seeds ನನಗೆ ಕೇಳಿದ್ರು ಇದನ್ನ ಹೇಳ್ತಿದ್ದಿಲ್ಲ. ಬೀಜ ಹಾಕೋದು. to get ripened fruits. ನೋಡ್ತೀಯಾ? ಕೈ ಕೆಸರಾದರೆ ಬಾಯಿ ಮೊಸರು. ವಾವ್, ಅಮೇಜಿಂಗ್, ಸೂಪರ್, 4 ಸೆಕೆಂಡ್ ಇದ್ದಾಗ ಕನ್ನಡಿದಾಳೆ. ಕರೆಕ್ಟೇ? ಕರೆಕ್ಟ್. Sow the seeds. ನಾನು ಅದೆಲ್ಲ ಬಿತ್ತನೆ ಆದಂಗೆ ರೈಪನ್ ಫ್ರೂಟ್ಸ್ ಬರುತ್ತೆ ಹಂಗೆ. ಅದು ಆಕ್ಚುಲಿ ಇದು ತಾನೇ, ಅದು ಗಾದೆ ಅರ್ಥ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾಳೆ ತಾನೆ ಅವಳು. Sow the seeds to get ripened fruits ಅಂದ್ರೆ ಅವಳು ಹೆಂಗಾರ ಬರ್ಕೊಳ್ಳಿ. ಈ ತರ ನಾವಾಗಿದ್ರೆ ಕೈ ಕೆಸರಾದರೆ ಬಾಯಿ ಕೆಸರಾದ್ರೆ ಮೊಸರು. ಅಂದ್ರೆ ಇರೋ ಕೈ and ಕೆಸರಾದರೆ dirty and dirty mouth Curd. curd. ಅಷ್ಟೇ simple. ಅವಳು ಅರ್ಥ ನೋಡಿ, sow the seeds. ನೀನು ಹೇಳ್ಬೇಕು, ನೀನ್ ಸ್ಟ್ಯಾಂಡರ್ಡ್ ತಾನೆ ನೀನು. ಕೈ ಕೆಸರಾಗುತ್ತಲ್ಲ ಅಪ್ಪಾಜಿ, ಸೀಡ್ ಸೋ ಮಾಡಕ್ಕೆ. ನನಗೆ ಅರ್ಥ ಆಗಲ್ಲ, ನಿಮಗೆ ಅರ್ಥ ಆಗಲ್ಲ. ಅರ್ಥ ಆಯ್ತು. ನೀವು ಕೇಳಿ ನೆಕ್ಸ್ಟ್. ಸೀಡ್ಸ್ ಸೋ ನಾವು ಆ ಪ್ರಶ್ನೆಗೆ ಆಮೇಲೆ ರೈಪನ್ ಫ್ರೂಟ್ಸ್ ಅಂದ್ರೆ ಮೊಸರು ಸಿಗುತ್ತೆ ಬಾಯಿ ಒಳಗೆ. ಬಾಯಿ ಓಕೆ. ತುಂಬಾ ಈಸಿ ಕತೆ. ಫಾರ್ ಇಂಟೆಲಿಜೆಂಟ್ ಸ್ಕೋಲ್ಡಿಂಗ್, ಫಾರ್ ಫೂಲ್ಸ್ ಸ್ಟಿಕ್ ಬೀಟಿಂಗ್.
ಮತ್ತೆ ಫಾರ್ ಇಂಟೆಲಿಜೆನ್ಸ್ ಸ್ಕಾಲ್ಡಿಂಗ್, ಫಾರ್ ಫೂಲ್ಸ್ ಸ್ಟಿಕ್ ಬೀಟಿಂಗ್ಸ್. ತುಂಬಾ ಈಸಿ, ತುಂಬಾ ವರ್ಸ್ಟ್ ಇಂಗ್ಲಿಷ್ ಅಲ್ಲಿ ಬರ್ದಿರೋದು. ನಿಂತಿಗೆ ಬರ್ತಲ್ಲ ಬಾಯಿಗೆ ಐತದ. ಬಾಯಿ ಅಂತ ಗೊತ್ತಿಲ್ಲ. ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ನೋ 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 ನೋ. ಇನ್ನೊಬ್ರು ಹೇಳಿ, ಇನ್ನೊಬ್ರು ಹೇಳಿ. ಬುದ್ಧಿವಂತನಿಗೆ ಫಾರ್ ಇಂಟೆಲಿಜೆನ್ಸ್ ಸ್ಕಾಲ್ಡಿಂಗ್, ಫಾರ್ ಫೂಲ್ಸ್ ಸ್ಟಿಕ್ ಬೀಟಿಂಗ್ಸ್. ಬುದ್ಧಿವಂತನಿಗೆ ಮತ್ತೆ ಫಾರ್ ಇಂಟೆಲಿಜೆನ್ಸ್ ಸ್ಕಾಲ್ಡಿಂಗ್ಸ್, ಫಾರ್ ಫೂಲ್ಸ್. ಬುದ್ಧಿವಂತರಿಗೆ ಬೈಯುವುದು. ಮತ್ತೆ ಏನಾಯ್ತಲ್ಲ ಇದು ಬಳಕೋದ. ಮುಂದೆ ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ಲತ್ತೆ ಪೆಟ್ಟು. ಅದೇ ತರ ಬರ್ತದ. ಬುದ್ಧಿವಂತ ಆ ತರ ಬರ್ತೈತಿ. ಥ್ಯಾಂಕ್ ಯು ಮಕ್ಕಳು ಕೊಟ್ಟಿದ್ವಿ. ಕ್ಲೀವ್ ಕೊಟ್ಟಿದ್ದಾವೆ, ನೀವು ಏನಾದ್ರು ಮಾಡ್ಕೊಳ್ಳಿ. ಅಪ್ಪಾಜಿ ಹೇಳೋದು 99% ಕರೆಕ್ಟ್ ಆಗಿದೆ. ಅಲ್ಲ ಸ್ವಲ್ಪ ಪ್ಯೂರ್ ಗೊತ್ತಾಯಿಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಜಾಣ ಬರಕೋಲ್ ನನಗೆ. ಜಾಣನಿಗೆ ಬರ್ಲಿಲ್ಲ, ಆಮೇಲೆ ದೊಣ್ಣೆ ಪೆಟ್ಟುನು ಬರ್ಲಿಲ್ಲ. ನೀನು ಏನೋ ಅಂತ ಏನೋ ಅಂತ. ಸರಿ. 3 ನಂದು ಈಸಿ. ಅದ್ ಹೇಳು, ಮೀನಿಂಗ್ ಹೇಳು. ಅಂದ್ರೆ ಜಾಣನಿಗೆ ನಾವು ಹೆಂಗಾದ್ರೂ ಹೇಳು ಗಾದೆ ಹೇಳ್ಬಿಟ್ಟ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತಂದ್ರೆ ಜಾಣನಿಗೆ ಅಂದ್ರೆ ಮಾತಿಗೆ ಪೆಟ್ಟು ತಿಳುವರ್ಸಿ ಹೇಳ್ಬೋದು. ದಡ್ಡನ್ಗೆ ಹಂಗಲ್ಲ, ಎಷ್ಟೇ ವರ್ಡ್ ಹೇಳಿದ್ರು ಬುದ್ಧಿ ಬರಲ್ಲ ಅಂತ. ತನ್ನೆ ನಿಂತ್ಕೊಳ್ಳಿ, ಕ್ಯಾಮ್ರಾದ ಕಾಣಲ್ಲ. ನೆಕ್ಸ್ಟ್ ನನ್ನೇ ಕೇಳೋದು. ಆಯ್ತಾ ಕೈ ನೀನು ಇದು ಕೇಳಿದ್ರಿ ಬಿಡು. ವರ್ಕ್ ಈಸ್ ವರ್ಷಿಪ್. ಅಯ್ಯೋ ಇಂಥವೆಲ್ಲ ಕೇಳಿದ್ರೆ ಹಂಗೆ ಆಗ್ಬಿಡ್ತಾರೆ. ಓಕೆ, ಕಾಯಕವೇ ಕೈಲಾಸ ಅಂತಂದ್ರೆ ನಾವೇನು ಕೆಲಸ ಮಾಡ್ತಾ ಇರ್ತೀವೋ ಅದ್ರಲ್ಲೇ ನಾವು ದೇವ್ರನ್ನ ನೋಡ್ಕೋಬೇಕು ಅಂತ. ನಾವು ಅದೇ ಬೇಕು ಇದೇ ಬೇಕು ಅಂತ ಏನ್ ಡಿಪೆಂಡ್ ಮಾಡೋದು. ಡನ್. ಈಗ ನೆಕ್ಸ್ಟ್ ಎಷ್ಟು ಕ್ವಶನ್ ಆಯ್ತು ಈಗ? 6 ಆದ್ರು. ಇದು ಧನ್ಯಂದು ಅವರು 7 ಕೇಳಿದ್ದಾರೆ ನಮಗೆ, ನಾವು ಬರೀ 6 ಕೇಳಿರೋದಷ್ಟೇ. ಈಗ 7 ಕೇಳ್ತೀವಿ. 3 ಇರೆ. ಇಫ್ ವಿ ಲೀವ್ ಟುಗೆದರ್ ವಿ ವಿಲ್ ಬಿ ಹ್ಯಾಪಿ. ಒಗ್ಗಟ್ಟಿ. ಇಫ್ ವಿ ಲೀವ್ ಟುಗೆದರ್ ವಿ ವಿಲ್ ಬಿ ಹ್ಯಾಪಿ. ಈಸಿ ಗಾದೆ. ಒಟ್ಟಿಗಿದ್ದರೆ ಗಾದೆ ಕೂಡ ಒಟ್ಟಿಗಿದ್ದರೆ ದುಃಖವಿಲ್ಲ. ಅಲ್ಲ. ನಾವು ಜೊತೆ ಸ್ವಲ್ಪ ಏನ್ ಹೇಳಿ? ಒಗ್ಗಟ್ಟಿ. ಇಫ್ ವಿ ಲೀವ್ ಟುಗೆದರ್. ಒಗ್ಗಟ್ಟಿನಲ್ಲಿ ಬಲವಿದೆ. ಅವ್ರು ಕೇಳಿದಾರಲ್ಲ, ನಾವೇನ್ ಕೇಳಿದ್ರು. ಅಲ್ಲ, ಒಗ್ಗಟ್ಟಿನಲ್ಲಿ ದುಃಖವಿಲ್ಲ ಅಂತ ಹೇಳಿದ್ರು. ಅಲ್ಲ 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 ಅದಲ್ಲ, ಅವಳು ಬೇರೆ ಏನೋ ಹೇಳಿಲ್ಲ. ಏನ್ ಹೇಳ್ಬಿಟ್ಟು ಕ್ವಶನ್ ಕೇಳು. ಸಾರಿ, ಇಫ್ ವಿ ಲಿವ್ ಟುಗೆದರ್ ವಿ ವಿಲ್ ಬಿ ಹ್ಯಾಪಿ. ಅಯ್ಯೋ ಕರೆಂಟ್ ಹೋಯ್ತು. ಇದರಲ್ಲಿ ಟಾರ್ಚರ್ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಯ್ತು. ಎಲೆಕ್ಟ್ರಿಸಿಟಿ ಕರೆಂಟ್ ಏನೋ ಏನೋ. ಓಕೆ, ಮತ್ತೆ ಇನ್ನೊಂದ್ಸತಿ ಇವ್ರಿಗೆ ಮತ್ತೆ ಇನ್ನೊಂದ್ಸತಿ ಆಪರ್ಚುನಿಟಿ. ಇನ್ನೊಂದು 1 ಮಿನಿಟ್ ಸಿಗುತ್ತೆ ಈಗ, ಯಾಕಂದ್ರೆ ಕರೆಂಟ್ ಹೋಯ್ತು ಅಂತೇಳಿ. ಇಫ್ ವಿ ಲಿವ್ ಟುಗೆದರ್ ವಿ ವಿಲ್ ಬಿ ಹ್ಯಾಪಿ. ನಾವು ಜೊತೆಗಿದ್ದರೆ ನಾವು ಸಂತೋಷವಾಗಿರುತ್ತೇವೆ. ಇಫ್ ವಿ ಲಿವ್ ಟುಗೆದರ್ ವಿ ವಿಲ್ ಬಿ ಹ್ಯಾಪಿ. ಒಟ್ಟಿಗಿದ್ದರೆ ಖುಷಿಯಾಗಿರುತ್ತೀವಿ. ಒಟ್ಟಿಗಿದ್ದರೆ ಸಂತೋಷ. ಗಾದೆ ತಡೆಯೋದು. ಒಟ್ಟಿಗಿದ್ದರೆ ಸಂತೋಷ. ಕುಟುಂಬ. ಇರ ಸ್ವಲ್ಪ ಬರುತ್ತೆ. ಕುಟುಂಬ. ಮತ್ತೆ ಇಫ್ ವಿ ಲಿವ್ ಟುಗೆದರ್ ವಿ ವಿಲ್ ಬಿ ಹ್ಯಾಪಿ. ಪೂರ್ಣ ಕುಟುಂಬ. ಪೂರ್ಣ ಅಲ್ಲ, ಕೂಡು ಕುಟುಂಬ. ಒಟ್ಟಿ ದೊಡ್ಡ ಏನಪ್ಪ ಅದು ಗಾದೆ. ಲಾಸ್ಟ್ 10 seconds. 10 9 8 7 6 5 4 3 2 1 go. ಇರೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ನೀನ್ ಬೇರೆ ತರ ಹೇಳಿದ್ಯ, ಬಾಳಿದರೆ ಪಾಳಿದರೆ ಅಂತ ಇಲ್ಲದ್ರಾಗೆ. ಸರಿ, ಅವಳು ಹಂಗಾರೆ ಹೆಂಗ್ ಕೇಳಿದ್ರು? ಸೀಡ್ಸ್ ಅದನ್ನ ಇಫ್ ವಿ ಲಿವ್ ಟುಗೆದರ್ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಅಂದ್ರೆ ನಾವು ಪ್ಯಾರಡೈಸ್ ಆ ತರ ಎಲ್ಲ ಬರೆಯಕ್ಕಾಗಲ್ಲ. ಅಂದ್ರೆ ವಿ ವಿಲ್ ಬಿ ಹ್ಯಾಪಿ. ಸ್ವರ್ಗ ಸುಖ ಆ ತರ ಬಂದ್ರೆ ಹೆವೆನ್ ಡೇಸ್. ಓಕೆ ಓಕೆ. ಎಷ್ಟೆಷ್ಟು ಹೇಳೋದು ಕ್ವಶನ್ ಈಗ? ಹೆವೆನ್ ಡೇಸ್ ಅಂತ
7 ಕ್ವಶನ್ ಅಲ್ವಾ? ಸ್ವರ್ಗ ದಿನಗಳು. 7ರಾಗ ಎಷ್ಟೆಷ್ಟು ಬಂದ ಮಾರ್ಕ್ಸ್? ನಾನು 6 ನಿಮ್ಗೆ 7 6 ಬಂದವ ನಮಗೆ. 5 ಧನ್ಯ ನಾವು ಎಷ್ಟು ರಾಂಗ್ ಹೇಳಿದ್ರೆ ನೀವು ಎಷ್ಟು ರಾಂಗ್ ಹೇಳಿದ್ರೆ? ನೀವು ಒಂದು ರಾಂಗ್ ಹೇಳಿದ್ರಿ, ಒಂದಲ್ಲ ಈಗೊಂದು 2 2 ರಾಂಗ್ ಹೇಳಿದ್ರಿ. ಸೇಮ್ ಆಯ್ತಾ? 5 ನಿಮಗೆ 5 ಪಾಯಿಂಟ್. ನಾನು 5 3 ನೀವು ಹೇಳಿಲ್ಲ. 3 ಹೇಳಿಲ್ಲ. ಇದು ಹೇಳಿದ್ರೆ ಡಿಸೈರ್ ಹ್ಯಾಸ್ ನೋ ಫುಡ್. ಅದ್ ಹೇಳಿಲ್ಲ, ಬಯಕೆಗೆ ಬಡವರಿಲ್ಲ ಅದು ಹೇಳಿಲ್ಲ. ಅದೇನಿಲ್ಲ. ಆಮೇಲೆ ಆಸೆಯ ದುಃಖಕ್ಕೆ ಮೂಲ ಅದನ್ನ ಹೇಳಿಲ್ಲ. ಹಾ, ಅವೆರಡು ಹೇಳಿಲ್ಲ ಅಷ್ಟೇ. ಅದ್ ಹೇಳಿಲ್ಲ ಲಾಸ್ಟ್ 3 ಸೆಕೆಂಡ್ 4 ಸೆಕೆಂಡ್ ಇದ್ದಾಗ ಹೇಳಿಲ್ಲ. ಹಂಗ ನಾವೇ ಇಬ್ರು ಹೇಳಿದ್ರೆ ಈಗ 7ರಲ್ಲಿ 5 ಹೇಳಿದ್ರೆ 5 ಹೇಳಿದ್ರೆ. ಹೌದು. ಈಗ ಕೇಳಿ ಇನ್ನು 3 ಕ್ವಶನ್. ನೆಕ್ಸ್ಟ್ ಕಾಯ್ ಸರಿ, ಲಾಸ್ಟ್ 3 ಕ್ವಶನ್ಸ್ ಇದೆ. ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡಿ. ಧನ್ಯ ಕೇಳ ನೀನೆ. 8ನೇದು ಅವ್ರು ಕೇಳಂದ್ರೆ ಬಾರಿ ಡಿಫಿಕಲ್ಟ್ ಆಗಿ ಕೇಳಿದನ್ಯಾ. ಇಲ್ಲ ಆಡ್ಬಿಡ್ತೆ ತಗೊಂಡು. ಅವಳು ಆಡ್ಬಿಡ್ತಾರೆ. ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಎಲ್ಲಿ ಖುಷಿ ವಿಲ್ ಎಲ್ಲಿ ಖುಷಿ ಇರುತ್ತೋ ಅಲ್ಲೊಂದು ದಾರಿ ಇರುತ್ತೆ ಅಂತ. ವೇರ್ ದೇರ್ ಇಸ್ ಅ ವಿಲ್ ಒಂಥರ ಕೇಳ್ದಂಗೆ ಐತಿದ್ದು ಗಾದೆ. ಒಂಥರ ಕೇಳಿದಂಗೆ ಐತಿ, ಆದ್ರೆ ನನಗೆ ಹಂಗೆ ಐತಿ. ಕಾಯಕವೇ ಕೈಲಾಸ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಅದ್ ಸೇಮ್ ಹಂಗೆ ಕ್ವಶನಿಗೆ ಐತೆ, ಮತ್ತೆ ಇವಾಗ ಮೀನಿಂಗ್ ಕೇಳ್ತಾವಳ ಅವಳು. ಮೀನಿಂಗೇ ಕೇಳೋದವಳ. ನೀನು ಈಸಿ ಮೀನಿಂಗ್ ಕೇಳಿದ್ರೆ ನಿನಗೆ 9th ಸ್ಟ್ಯಾಂಡರ್ಡ್ ಒಳಗೆ ಈಸಿ ತಾನೆ. ಫುಲ್ ಡಿಕ್ಲೇರ್ ಆಗಿ ಹೇಳ್ತಾಳೆ ಹೇಗೆ ಇಟ್ಟಾಗೆ. ವೇರ್ ದೇರ್ ಇಸ್ ಅ ವಿಲ್ ಅಂದ್ರೆ ಎಲ್ಲಿ ಹ್ಯಾಪಿನೆಸ್ ಇದೆಯೋ ಅಲ್ಲೊಂದು 20 ಸೆಕೆಂಡ್ ಇದೆ, ಸುಖಕ್ಕೆ ದಾರಿ ಇದೆ. ಅಯ್ಯಯ್ಯೋ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. 9 ಇನ್ನೊಂದ್ಸಲ ಹೇಳು. ವೇರ್ ದೇರ್ ಇಸ್ ಅ ವಿಲ್ ಎಲ್ಲಿ ದಾರಿ ಇರುತ್ತೋ ಅದಕ್ಕೆ ಅಲ್ಲಿ ಸುಖ ಇರುತ್ತೆ. ಎಲ್ಲಿ ದಾರಿ ಇರುತ್ತೆ, ವೇರ್ ದೇರ್ ಇಸ್ ಅ ವಿಲ್ ದಾರಿ. ಯಾವ ವರ್ಡಲ್ಲಿ ವಿಲ್ ಅಂತ ಇರುತ್ತೆ ಆ ವರ್ಡಲ್ಲಿ ವೇ ಅಂತ ಇರುತ್ತೆ. ಅದರಲ್ಲಿ ವೇ ಇರುತ್ತೆ. ಮನಸ್ಸಿದ್ದರೆ ಮಾರ್ಗ. ಮೃಗ. ಮೃಗ ಮನಸ್ಸಿದ್ದರೆ ಮೃಗ. ಮೃಗ ಅಲ್ಲದನ್ನೇ ಅದು ಮಾರ್ಗ. ಮಾರ್ಗ ಮೀನ್ಸ್ ದಾರಿ. ಅರ್ಥ ಆಯ್ತಾ? ತಪ್ಪಾಗಿದೆ. ನಮ್ಮ 30 ತಪ್ಪಾಗಿದೆ. ಓಕೆ, ನಾನು ಕನ್ನಡ ಕೇಳಕ್ಕೆ ಕುದ್ದೀಗ. ಓಕೆ, ಟ್ರೂತ್ ಹ್ಯಾವ್ ನೋ ಡೆತ್, ಲೈ ಹ್ಯಾವ್ ನೋ ಹ್ಯಾಪಿನೆಸ್. ಟ್ರೂತ್ ಹ್ಯಾವ್ ನೋ ಡೆತ್, ಲೈ ಹ್ಯಾವ್ ನೋ ಹ್ಯಾಪಿನೆಸ್. ತುಂಬಾ ಫೆಮಿಲಿಯರ್ ಇದೆ, ಎಲ್ಲರಿಗೂ ಗೊತ್ತು. ಟ್ರೂತ್ ಹ್ಯಾವ್ ನೋ ಡೆತ್, ಸುಳ್ಳಿಗೆ ಸಾವಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಳ್ಳಿಗೆ ಫುಲ್ ಹೇಳು, ಫುಲ್ ಹೇಳು. ಟ್ರೂತ್ ಹ್ಯಾವ್ ನೋ ಡೆತ್, ಲೈ ಹ್ಯಾವ್ ನೋ ಹ್ಯಾಪಿನೆಸ್. ಸತ್ಯಕ್ಕೆ ದುಃಖವಿಲ್ಲ, ಸತ್ಯಕ್ಕೆ ಸುಳ್ಳಿಗೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಅಯ್ಯಯ್ಯೋ ಹೇಳ್ಬಿಟ್ಟು. ನಾನು ಇದು ಬರೆಯೋಣ ಅನ್ಕೊಂಡಿದ್ದೆ, ಆದ್ರೆ ಬರ್ತಿಲ್ಲ. ಓಕೆ, ನೀನ್ ಕೇಳಿ. ಸರಿ ನೀನೇ ಕೇಳು. ಟ್ರಾನ್ಸ್ಫರ್ ಮಾಡಕ್ಕೆ ಮತ್ತೆ 25 ಸೆಕೆಂಡ್. ಸ್ಟಾರ್ಟ್ ಮಾಡಿ ಕೇಳು. ಆಲ್ ದಟ್ ನಾನು ಮಾಡ್ತೇನೆ, ನೀನು ಕೇಳು. ಹೇಳಿದ್ರೆ ನಾನು ಮಾಡ್ತೇನೆ. all that glitters is not gold. ಸ್ಟಾರ್ಟ್. ಆಲ್ ದಟ್ ಗ್ಲಿಟರ್ಸ್, ಎಲ್ಲ ಮಿಂಚುಗಳು ಚಿನ್ನವಲ್ಲ. ಗ್ಲಿಟರ್ ಅಂದ್ರೆ ಏನೋ ಮಿಂಚು. ಆಲ್ ಗ್ಲಿಟರ್ಸ್ ಅಂದ್ರೆ ಇನ್ನೊಂದ್ಸತಿ ಕೇಳು. ಕೇಳ್ತಾರೆ. all that glitters is not gold. ಕೇಳ್ತಾರೆ. ಆಲ್ ದಟ್ ಗ್ಲಿಟರ್ಸ್ ಇನ್ನು 33 ಸೆಕೆಂಡ್ ಇದೆ, ಓಡ್ತಾ ಇದೆ, ಬೇಗ ಕೇಳಬೇಕು. ಆಲ್ ದಟ್ ಗ್ಲಿಟರ್ಸ್ ಅಂದ್ರೆ ಏನೋ ಎಲ್ಲ ಮಿಂಚುಗಳಲ್ಲೂ ಚಿನ್ನವಿಲ್ಲ. ಇನ್ನೊಂದ್ಸತಿ all that glitters glitters is not gold. ಚಿನ್ನವಲ್ಲ. ಎಲ್ಲ ಚಿನ್ನಗಳು ಚಿನ್ನವಲ್ಲ. ಎಲ್ಲ ಚಿನ್ನಗಳು ಚಿನ್ನನೇ ಮತ್ತೆ. 24 ಕ್ಯಾರೆಟ್ ಆಯ್ತಾ? 10 ಎಲ್ಲ ಮಿಂಚುಗಳು 6 5 4 3 2 1 ಕ್ಲೋಸ್. ಹೊಳೆಯುವುದೆಲ್ಲ ಬಂಗಾರವಲ್ಲ. ಪಳ ಹೊಳಿತದೆಲ್ಲದು ಬಂಗಾರ ಅಲ್ಲ ಅಂತ ಅಷ್ಟೇ. ಆಲ್ ದ ಶೈನಿಂಗ್ ಥಿಂಗ್ಸ್ ತಾನೇ ಗ್ಲಿಟರ್ ಅಂದ್ರೆ. ಶೈನಿಂಗ್ glitters ಅದು ಗ್ಲಿಟರ್ಸ್ ಅದು ಪ್ಯೂರ್ ಇಂಗ್ಲಿಷ್ ಅಲ್ಲೇ ಬರ್ದಿರೋದಕ್ಕೆ. ಮೊಬೈಲ್ ಗೂಗಲ್ ನೋಡ್ಕೊಂಡು ಬಾದಿಟ್ಕೊಂಡಾಳ ಅವಳು. ನಾನು ಬುಕ್ಕಲ್ಲಿ ನೀನು ಗಾದೆಗಳು ಗೊತ್ತಿಲ್ಲ ನಿನಗೆ. ಅಟ್ಲೀಸ್ಟ್ ಅವಳು ಟ್ರೈ ಮಾಡ್ಬೇಕಾನೆ.
ಬಂಗಾರ ಅಂದ್ರೆ ಬಂಗಾರ ಬಗ್ಗೆ ಯಾವ್ದು ಚಿನ್ನ ಆ ಥರ ಹೇಳ್ಬೋತಾನೆ. ಚಿನ್ನ ಅಂತಾನೆ ಹೇಳ್ತಿದ್ದೆ, ಬಂಗಾರ ಅಂತ ಇವತ್ತು ಹೇಳಿ. ಬಂಗಾರ ಅಂತ ಬಂದಿದೆ. ನಿನಗೆ ಅವ್ರು ಸಪೋರ್ಟ್ ಮಾಡ್ಬೇಕು. ಕುತ್ಕೊಂಡು ಸುಮ್ಮನೆ ಕುತ್ಕೊಂಡ್ರೆ ನಾವೇನ್ ಮಾಡೋಣ? ಗೊತ್ತಿಲ್ಲ ಅಂತ ನಾನು ಕೇಳ್ತೀನಿ. ಗೊತ್ತಿಲ್ಲ ಅಂತ. ಸರಿ, ಕ್ಲೀನಾಗಿ ನಿಮ್ಗೆ ಹೋಗ್ತಾನೆ. ಕೂತಿದ್ದಮ್ಮ. ಯಾಕೆ ಕೇಳ್ಬೇಕು ಈಗ? ಅವ್ರು ಕೇಳ್ಬೇಕಪ್ಪ. ನೆಕ್ಸ್ಟ್ ಈಗ ಬರೇ ನೀಟಾಗಿ ಕೇಳ್ಬೇಕು ಅವ್ರದಂತೆ. ಎಂಟನೇ, ಇಲ್ಲ ಅದಾಯ್ತಲ್ಲ. ಕರೆಕ್ಟಾಗಿ ಕೇಳಿಸ್ಕೊ, ಅರ್ಥ ಮಾಡ್ಕೊ. ಒಂಬತ್ತನೇದು. ಇಂಟೆಲಿಜೆನ್ಸ್ ಇಸ್ ಬೆಟರ್ ದೆನ್ ಸ್ಟ್ರೆಂತ್. ಇಂಟೆಲಿಜೆನ್ಸ್ ಬುದ್ಧಿ ಬುದ್ಧಿ ಇಂಟೆಲಿಜೆನ್ಸ್ ಈಸ್ ಬೆಟರ್ ದೆನ್ ಸ್ಟ್ರೆಂತ್. ಮತ್ತೆ ಇಂಟೆಲಿಜೆನ್ಸ್ ಅಂದ್ರೆ ಈಸ್ ಬೆಟರ್ ದೆನ್ ಸ್ಟ್ರೆಂತ್. ಟೈಮಿಂಗ್ ಸೆಟ್ ಇಲ್ಲ. ಅಲ್ಲ ಉಯ್. ಬರ್ಬಾರ್ದು. ಶಿವ ಭಗವಂತ. ನಾವೇ ಗೆಲ್ಬೇಕು. ನಾವು ಗೆಲ್ಲೋದು. ಧನ್ಯ. ಇಂಟೆಲಿಜೆನ್ಸ್ ಇಸ್ ಬೆಟರ್ ದೆನ್ ಸ್ಟ್ರೆಂತ್. ಅಲ್ಲ. ಸರಿ ಹೋಗಲ್ಲ. ಇಂಟೆಲಿಜೆನ್ಸ್ ಅಂದ್ರೆ ಇಂಟೆಲಿಜೆನ್ಸ್ ಬುದ್ಧಿ ತರ. ಬುದ್ಧಿ ತರ. ನೆನಪೇ ಹಾಕೋದು ಕಾದೆ. ನಾವು ಈಸಿ, ಎಲ್ಲದಕ್ಕೂ ಈಸಿ. ಬಾಯಿ ಇಲ್ಲ ಐತೆ, ಇಲ್ಲಿ ಬರ್ತಾ ಸುಮ್ಮನೆ ಹೇಳ್ತಾ ಇರ್ತೀನಿ ಏನಾದ್ರು ಒಂದು ಆಟ. ನೀನು ಹೇಳ್ತಿದ್ರೆ ಅಪ್ಪನಿಗೆ ನೆನಪಾಗುತ್ತೆ. ಬುದ್ಧಿ ಇದ್ದಾರೆ. ಬುದ್ಧಿ ಇದ್ದರೆ ಧನ್ಯಂಗಿಲ್ಲ. ಇಂಟೆಲಿಜೆನ್ಸ್ ಬೆಟರ್ ದೆನ್ ಸ್ಟ್ರೆಂತ್. ಇಂಟೆಲಿಜೆನ್ಸ್ ಇಸ್ ಬೆಟರ್ ದೆನ್ ಸ್ಟ್ರೆಂತ್. ಲಾಸ್ಟ್ 20 ಬುದ್ಧಿ. ಸೆಕೆಂಡ್ಸ್. ಶಕ್ತಿ ಉಳ್ಳವನಿಗೆ ಬುದ್ಧಿ. ಅಯ್ಯೋ ಬರಕೋದು. ಆಫ್ ಬಂತು. ಬುದ್ಧಿ ಒಳ್ಳೆಯವನಿಗೆ ಶಕ್ತಿ ಇದೆ. ಬುದ್ಧಿ ಉಳ್ಳವನಿಗೆ ಅಯ್ಯೋ 9 ಸೆಕೆಂಡ್. has no strength has ಲಾಸ್ಟ್ 5 seconds. 5 ಮತ್ತೆ ವರ್ಷ ಮತ್ತೆ strength 3 question 2 ಶಕ್ತಿ ಅಂತ ಯುಕ್ತಿ ಮೇಲೆ. ಶಬಾಷ್ ಶಬಾಷ್ ಶಬಾಷ್. ಲಾಸ್ಟ್ 1 ಸೆಕೆಂಡ್ ಇದ್ದು. 1 ಸೆಕೆಂಡ್ ಅಲ್ಲಿ ಹೇಳ್ಬಿಡಿ. ಏನ್ ಆನ್ಸರ್? ಶಕ್ತಿಗಿಂತ ಯುಕ್ತಿ ಮೇಲು. ಅರ್ಥ ಶಕ್ತಿಗಿಂತ ಯುಕ್ತಿ ಮೇಲು ಅಂದ್ರೆ ನಿನ್ ಎಷ್ಟು ಶಕ್ತಿ ಇದ್ರು ಎಂತ ನಿಮಗೆ ಪ್ರಾಬ್ಲಮ್ ಬಂದಾಗ ಬುದ್ಧಿ ಉಪಯೋಗಿಸಿ ಬಚಾವಾಗಿ ಸೊ ಬರ್ಬೋದು. ನಮಗೆ 10 ಗೆ ಎಷ್ಟು ಮಾರ್ಕ್ಸ್? 10 ಅಲ್ಲ, ಇನ್ನು 9 ಅಷ್ಟೇ ಆಗಿರೋದು. ನಮ್ 9 ಆಯ್ತು. ನಮ್ದು 9 ಆಗೈತೆ. ನಮ್ದು ನಿಮ್ 9 ಆಯ್ತು. ಈಗ ನೀನ್ ಲಾಸ್ಟ್ ಒಂದು ಕೇಳ್ಬೇಕು ಇವಾಗ. ನಾನು ಹೇಳಿದ್ದು 9 ಆಗೈತೆ. 10 ಆಗೈತೆ ಅಂತ ಇಲ್ಲ ಹೇಳು. ಇಲ್ಲ 10 ಆಗೈತೆ. ಸರಿ ಲಾಸ್ಟ್ ಕ್ವಶನ್ ಕೇಳು. ಲಾಸ್ಟ್ ಕ್ವೆಶ್ಚನ್. ಇರು ಈಗ ಫಸ್ಟ್ ಎಷ್ಟು ಆನ್ಸರ್ ಮಾಡಿದ್ದಾರೆ ನೋಡೋಣ. ಎಷ್ಟು? ಜಲ್ದಿ. ಅವ್ರು 2 ತಪ್ಪ 9 ಕ್ವೆಶ್ಚನ್ ಇಬ್ರು ಒಂದು ಕೇಳಿದ್ವಿ. ನಿಮಿಷ ಇಲ್ಲಿ ಬರ್ತೀನಿ. ಏನು ಟೈಮಿಂಗ್ ಸಾಕತ್ತೆ. ಏಕೆ? ಬರ್ತೀನಿ. ನೆಕ್ಸ್ಟ್ ಈಗ ಅವರು 1 2 ಎಲ್ಲ ಆಗಿದೆ. ಲಾಸ್ಟ್ ಇಂದ ಹೇಳಿದೆ ಕೇಳಿದೆ. ಅಪ್ಪಾಜಿ ಅವ್ರು ಆನ್ಸರ್ ಮಾಡಿರೋದು. ಇದು ಹೇಳಿಲ್ಲ. ಇದು ಹೇಳಿದ್ರು. ಎರಡು ಹೇಳಿಲ್ಲ. 4 ಇದು ಹೇಳಿಲ್ಲ. ಇದು ಹೇಳಿದ್ವು, ಇದು ಇದು ಹೇಳಿಲ್ಲ. ಹೇಳಿದ್ರನ್ನ ಇದು ಅದು ಹೇಳಿಲ್ಲ. ಎಷ್ಟು? ನಾವು 4 ಹೇಳಿಲ್ಲ. 6 ಆನ್ಸರ್ ಮಾಡಿದ್ದೀರಾ ನೀವು ಇದು ಹೇಳಿರ್ತಾನೆ ಕಳ್ಳನ್. ಇದು ಹೇಳಿ ಮರಳಕ್ಕೆ ಮಧ್ಯೆ ಅದನ್ನ ಅದು ಹೇಳಿಲ್ಲ. ಹೇಳಿಲ್ಲ. ಜಾಣನಿಗೆ ಮಾತಿನ ಪೆಟ್ಟು ಅದನ್ನ ಹೇಳಿಲ್ಲ. ಆಮೇಲೆ ಕೂಡಿ ಮಾಡಿದರೆ ಸ್ವರ್ಗಸ್ಕ 3 ಹೇಳಿಲ್ಲ ಅಂದ್ರೆ 6 ಮಾರ್ಕ್ಸ್. ಕಳ್ಳ ಕುಳ್ಳ ಅದು ಹೇಳ್ತು. 6 ಅಲ್ಲ 5 ಆಗೈತೆ ಈಗ. ಇವಾಗ 10 ಆಗಿರ್ಲಿಲ್ಲ. 9 ಕೇಳಿದ್ರಲ್ಲಿ 6 ಆನ್ಸರ್ ಮಾಡಿದಾರಲ್ಲ. 3 ಆನ್ಸರ್ ಮಾಡಿಲ್ಲ, ನಾವು 6 ಆನ್ಸರ್ ಸರಿ, ಮಾಡಿದ್ವಿ. ಯಾರು ವಿನಕ್ತದ್ ಸರಿ, ನೋಡ್ಬೇಕು. ನಾವೆಷ್ಟು ನಾವು 5 ಮಾಡಿದ್ವಿ. 1 2 3 4 5 ಕರೆಕ್ಟ್ ಮಾಡಿ. 5 ಆನ್ಸರ್ 5 ಮಾಡಿದಿಲ್ಲ, ಆನ್ಸರ್ ಮಾಡಿರತ್ತೆ. 4 ಆನ್ಸರ್ ಮಾಡಿಲ್ಲ. ಸರಿ ಆಯ್ತು ಕೇಳು. ನೆಕ್ಸ್ಟ್ ಕೇಳು ಹೋಗಿ ಧನ್ಯ. An empty vessel makes much noise. ಎಂಟಿ ವೆಸಲ್ ಅಂತಂದ್ರೆ ಖಾಲಿ ಪಾತ್ರೆ ಜಾಸ್ತಿ ಸದ್ ಮಾಡುತ್ತೆ. ಖಾಲಿ ಪಾತ್ರೆ ಜಾಸ್ತಿ ಸದ್ ಮಾಡುತ್ತೆ. ಆತರ ಏನು ಮಾಡುತ್ತೆ? ಅಂತದ್ ಏನಿಲ್ಲ ಮ್ಯಾಮ್. ಖಾಲಿ ಪಾತ್ರೆ. an empty vessel ಅಂತಂದ್ರೆ ಖಾಲಿ ಪಾತ್ರೆ. ಮೇಕ್ಸ್ ಏನು ಮಾಡಬೇಡ ನೀನು ಆಕ್ಷನ್. An empty vessel makes much noise. ಜಾಸ್ತಿ ಸೌಂಡ್ ಮಾಡುತ್ತೆ ಅಂತ ಏನೋ ಕೇಳ್ದಂಗೆ ಐತಿರಲ್ಲ. ಹೇಳಿದಾಗ ಐತಿ, ಅದು ಜಲ್ದಿ ಬರೋಲ್ಲ. ಹೇಳಿದ ತಕ್ಷಣ ನನಗೆ ಒಂದು ತಲೆ ಕೆಟ್ಟೋಯ್ತು ಅವಳಿ. ಎಂಟಿ ವೆಸಲ್ ಖಾಲಿ ಪಾತ್ರೆ ಜಾಸ್ತಿ. An empty vessel Vessel makes ವೆಸಲ್ ಅಂದ್ರೆ ಪಾತ್ರೆ. ಹೌದು. ಎಂಟೇನು ಖಾಲಿ. an empty vessel makes much noise. ಖಾಲಿ ಪಾತ್ರೆ ಜಾಸ್ತಿ ಸದ್ದು ಮಾಡುತ್ತೆ. ಎಷ್ಟು ಪರ್ಸೆಂಟ್ ಅಂತ ಹೇಳಿದೀನಿ ಹೇಳ್ರಿ ಅತ್ಲಾಗೆ. 1% 1% ಬರೋಲ್ಲ, ಅದಕ್ಕೆ ಸೂಟ್ ಆಗ್ತಾರೆ.
ಅದೇ ಬರುತ್ತೆ ಖಾಲಿ ಕೂಡ ಬಟ್ ವರ್ಡ್ ಯಾವ ಸೂಟಬಲ್ ಅಲ್ಲ. ಖಾಲಿ ಕೂಡ ಕ್ಲೋಸ್ 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 ಖಾಲಿ ಕೂಡ ಏನಾಯ್ತು ಖಾಲಿ ಕೊಡಲ್ಲ, ತುಂಬಿದ ತುಂಬಿದ ಕೊಡ ಕೊಡ ತುಂಬುವುದಿಲ್ಲ. ನನಗೆ ಕರೆಕ್ಟ್ ಹಾಕಿದೆ, ಯಾವಾಗೂ ಹಾಕಿದ್ದು ಎಂಟಿ ಇರ್ಲಿಲ್ಲ ಅದಕ್ಕೆ ಖಾಲಿ ಯಾವಾಗೂ ಹಾಕಿದ್ದು ನಾನು ಅದನ್ನು ಹೇಳಿಲ್ಲ, ಹೇಳ್ತೀನಿ ಅಂತ ಸರಿ ಹೇಳಿದ್ದೆ. ನೋಡ್ಕೊಳ್ಳಿ ಈಗ ಎಲ್ಲ ಓಕೆ, ಲಾಸ್ಟ್ ಕ್ವಶನ್ ಐತೆ. ತುಂಬಿದ ಕೊಡ ಎಂಟಿ ಇರುತ್ತೆ ನಾನು ಖಾಲಿ ಇದ್ದೆ. ಸರಿ ಸರಿ, ಈಗ ಲಾಸ್ಟ್ ಕ್ವಶನ್ ಇದೆ ಅವ್ರದ್ದು. ಹೇಳು ಸ್ವಲ್ಪ. For pot maker ear, for stick it's minute. ಏನು ಸರಿ ಹೇಳು. For pot maker ear, for stick it's minute. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಅರ್ಥ ಕುಂಬಾರ ಕಷ್ಟಪಟ್ಟು ಒಂದು ವರ್ಷಗಟ್ಟಲೆ ಮಾಡ್ತಾನೆ ಮಡಿಕೆನ, ದೊಣ್ಣೆ ತಗೊಂಡು ಮಾಡೋದು ಕೆಡ್ಸಕ್ ಎಷ್ಟೊತ್ತು ಬೇಕು ಅಂತ, ಮಾಡೋದು ಕಷ್ಟ, ಅದನ್ನ ಕೆಡ್ಸಕ್ 1 ನಿಮಿಷ ಸಾಕು ಅಂತ. ಮತ್ತೆ ಅದು ತುಂಬಿದ ಕೊಡ ತುಳುಕುವುದಿಲ್ಲ ಅಂತಂದಕ್ಕೆ ತುಂಬಿದ ಕೊಡ ತುಳ್ಕೋದಿಲ್ಲ ಅಂದ್ರೆ ಯಾರು ಬುದ್ಧಿ ಚೆನ್ನಾಗಿ ಅಂದ್ರೆ ಸುಸಂಸ್ಕೃತವಂತರಿರ್ತಾರ, ಅವ್ರು ಉಚ್ಚ ಬಚ್ಚ ಬಿಹೇವ್ ಮಾಡಲ್ಲ. ಈ ಸ್ವಲ್ಪ ಅರ್ಧಂಬರ್ಧ ಕಲ್ತಾರೆ ಏನ್ ಮಾಡ್ತಾರೆ, ಉಚ್ಚ ಬಚ್ಚ ಮಾತಾಡೋದು ಅದು ಮಾಡ್ತಾರೆ ಅಂತ. ಸರಿ, ಅರ್ಥ ಆಯ್ತಲ್ಲ ಗಾಯ್ಸ್. ಇವತ್ತು ನೀವು ಎಷ್ಟು 20 ಗಾದೆಗಳನ್ನ ಕಲ್ತಿದ್ದೀರಾ. ಅವ್ರು 10 ನಾವು 10. ಸೊ ಈ ತರನೇ ನಮ್ಮಿಂದ ನಾಲೆಡ್ಜ್ ತಿಳ್ಕೊಳ್ಳೋದಕ್ಕೆ ಅಥವಾ ನಾವು ನಿಮ್ಮಿಂದ ನಾಲೆಡ್ಜ್ ತಿಳ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮುಂದಿನ ಸತಿ ಯಾವ ತರ ವಿಡಿಯೋ ಬೇಕು ಅಂತ. ಈ ತರ ನೀವು ನಿಮ್ಮ ಫ್ರೆಂಡ್ಸ್ನ ಸಿಸ್ಟರ್ಸ್ನ ಎಲ್ಲ ಜೊತೆ ಅಪ್ಪ ಅಮ್ಮನೆಲ್ಲ ಕೇಳಿ ಅರ್ಥ ತಿಳ್ಕೊಂಡು ನೀವು ಇನ್ನ ಬುದ್ಧಿ ಜಾಸ್ತಿ ಮಾಡ್ಕೋಬಹುದು. ಹಾಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ರಿಲೇಟಿವ್ಸ್ ಕೂಡ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅವರ್ ಶೋ. ಬಾಯ್.